ಬಂಗಾರ ರೇಟ್ ಜಾಸ್ತಿ ಯಾಕೆ ಆಗ್ತಿದೆ, ರೇಟ್ ಇನ್ನೂ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಪ್ರತಿಯೊಂದು ವಿವರನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ದೇವರು ನಿನ್ನೆ ಅಪ್ಲೋಡ್ ಮಾಡಿದ ವಿಡಿಯೋ ಇದೆಯಲ್ಲ, ಆ ವಿಡಿಯೋದಲ್ಲಿ ನೀವು ಪರ್ಟಿಕ್ಯುಲರಾಗಿ ನಾನು ಪರ್ಟಿಕ್ಯುಲರ್ ಪರ್ಸನ್ಸ್ ನೇಮ್ ಮೆನ್ಷನ್ ಮಾಡಿರೋದಕ್ಕೆ, ಪರ್ಟಿಕ್ಯುಲರ್ ದೇಶದ ಹೆಸರನ್ನ ಮೆನ್ಷನ್ ಮಾಡಿರೋದಕ್ಕೆ ನನಗೆ ಆಲ್ರೆಡಿ ನೋಟಿಸ್ ಬಂದಿದೆ, ಮಾನಿಟೈಸ್ ಆಗಲ್ಲ ಅದು ಇದು ಅಂತ. ನಾನು ಒಂದು ಮಾತು ಹೇಳಕ್ಕೆ ನೋಡ್ತೀನಿ ಅವ್ರಿಗೆ. ಆ ನೋಟಿಸ್ ನೋಡಿದ ತಕ್ಷಣ ನಂಗೆ ಏನು ಅನಿಸ್ತು ಗೊತ್ತದೆ ಅವರು, ನಾನೊಬ್ಬ ಇಂಜಿನಿಯರ್ ಪಾಸ್ಡ್ ಔಟ್ ಫ್ರಮ್ SJCIT ಕಾಲೇಜ್ ಚಿಕ್ಕಬಳ್ಳಾಪುರ, ಆ್ಯಂಡ್ ಆಲ್ಸೋ ಅದೇ ಚಿಕ್ಕಬಳ್ಳಾಪುರ SJCIT ಕಾಲೇಜ್ ಆಪೋಸಿಟ್ ಇರೋ ಕೆಂಪೇಗೌಡ ಲಾ ಕಾಲೇಜಲ್ಲಿ. ಸೊ ನನಗೆ ಟೆಕ್ನಿಕಲಿನೂ ಗೊತ್ತು, ಲೀಗಲಿನೂ ಗೊತ್ತು, ಎರಡು ಸೈಡಿಂದನೂ ಬ್ಯಾಟಿಂಗ್ ಮಾಡ್ತೀನಿ ಬೇಕಾದ್ರೆ. ಇಲ್ಲಿ ಅದಿರಲಿ, ನಾನು ಈ ವಿಡಿಯೋದಲ್ಲಿ ಬಂದುಬಿಟ್ಟು ಯಾವುದೇ ದೇಶದ ಹೆಸರನ್ನ ಮೆನ್ಷನ್ ಮಾಡಲ್ಲ, ಬಟ್ ನಿಮಗೆ ನಿಕ್ನೇಮ್ಸ್ ಕೊಡ್ತೀನಿ. ಸೊ ನಿಕ್ನೇಮ್ಸ್ ಅಂದರೆ ನಿಮ್ಗೆ ಮಾತ್ರ ಐಡೆಂಟಿಫೈ ಆಗುತ್ತಾರೆ ನಿಕ್ನೇಮ್ಸ್ ಕೊಡ್ತೀನಿ, ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಬಟ್ ಈ ವಿಡಿಯೋ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ವಲ್ಪ ಕಂಪ್ಲೀಟ್ ವಿಡಿಯೋ ನೋಡ್ಬಿಟ್ಟು ಅನಲೈಸ್ ಮಾಡ್ಕೊಳ್ಳಿ, ನೀವು ಅನಲೈಸ್ ಮಾಡ್ಕೊಳ್ಳಿ, ನಾನು ಹೇಳಿದ ಕರೆಕ್ಟ್ ರಾಂಗ್ ಅಂತ ತಿಳ್ಕೊಳ್ಳಿ. ಮತ್ತು ಬಂಗಾರದ ರೇಟು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋದು ಒಂದು ಕನ್ಕ್ಲೂಷನ್ ಬಂದುಬಿಟ್ಟು ನಾನು ಲಾಸ್ಟ್ ಎಂಡ್ ಆಫ್ ದ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ. ಖಂಡಿತ ಮಿಸ್ ಮಾಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಟೆಕ್ನಿಕಲ್ ಪಾಯಿಂಟ್ಸ್ ಎಲ್ಲ ಮಿಸ್ ಆಗ್ತೀರಾ. ಡೈರೆಕ್ಟಾಗಿ ನಿಮಗೆ ರೇಟ್ ಎಷ್ಟು ಅಂತ ನೀವು ಡೈರೆಕ್ಟಾಗಿ ಲಾಸ್ಟಲ್ಲಿ ಹೋಗ್ಬಿಟ್ಟು ರೇಟ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋದು ಡೈರೆಕ್ಟಾಗಿ ನೀವು ಲಾಸ್ಟಲ್ಲಿ ಹೋಗಿ ನೋಡಿದ್ರೆ ಬರೀ ಅದು ಮಾತ್ರ ತಿಳಿದಿರುತ್ತೆ, ಬೇಡ ಕಂಪ್ಲೀಟಾಗಿ ನೋಡಿದ್ದೇವೆ. ಸೊ ನಾನು ಇಂಜಿನಿಯರಿಂಗ್ ಆದಮೇಲೆ ಕೆಂಪೇಗೌಡ ಲಾ ಕಾಲೇಜಲ್ಲಿ ಲಾ ಜಾಯ್ನ್ ಆಗೋದಕ್ಕೆ ನಾನು ಸಪೋರ್ಟ್ ಮಾಡಿದಂಥ ಜಿನೇಂದ್ರ ಬಿಲಗಿ, ದಿನೇಶ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಕಂಪ್ನಿಯವರು, ಇವ್ರು ನಮ್ಮ AGM ಆಗಿರ್ತಾರೆ. ಸೊ ವಿಡಿಯೋ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ನೋಡ್ತೀನಿ. ಥ್ಯಾಂಕ್ ಯು ಸರ್. ಕನ್ನಡದವರೇ, ನೀವೇನು ಬೇರೆ ಅನ್ಕೋಬೇಡಿ, ನಮ್ಮ ಕನ್ನಡದವರೇ. ಬಂಗಾರದ ಬೆಲೆ ತುಂಬ ಜಾಸ್ತಿ ಆಗ್ತಿದೆ. ಯಾಕೆ ಅಂದರೆ ಹೇಳ್ತೀನಿ ಕೇಳಿ. ಬಂಗಾರದ ಬೆಲೆ ಜಾಸ್ತಿ ಆಗ್ತಿರೋ ಕಾರಣ ಬಂದ್ಬಿಟ್ಟು ಸಾಲ ಜಾಸ್ತಿ ಆಗಿರೋ ಕಾರಣಕ್ಕೆ ಬಂಗಾರದ ಬೆಲೆ ಕೂಡ ಜಾಸ್ತಿ ಆಗ್ತಿದೆ. ಈ ಸಾಲ ಯಾರ್ದು ಏರಿಕೆ ಮಾಡೋದು, ಈಗ ಏನು ಮಾಡ್ತೀವಿ ಕಂಪ್ಲೀಟ್ ವಿವರ ಈಗ ನಂಗೆ ನೋಡಿದ್ದೇವರು. ಸಾಲ ಅಂದರೆ ಈಗ ನಿಮ್ಗೆ ಪ್ರಾಕ್ಟಿಕಲಿ ಒಂದು ಕಮಿಟ್ಮೆಂಟ್ಸ್ ಅಂತ ಇರುತ್ತೆ, ನಿಮಗೂ ಒಂದು ಕಮಿಟ್ಮೆಂಟ್ಸ್ ಅಂತ ಇರುತ್ತೆ. ಬಟ್ ಇದೆಲ್ಲ ತುಂಬ ಚಿಲ್ಲರೆಗೆ ಇದೆಲ್ಲ. ಅಲ್ಲಿರೋ ಸಾಲ ಎಷ್ಟು ಗೊತ್ತಾ, 38 ಟ್ರಿಲಿಯನ್ ಡಿ. ಅದನ್ನು ನಾನು ಮೆನ್ಷನ್ ಮಾಡೋಂಗಿಲ್ಲ, ಟ್ರ್ಯಾಕ್ ಮಾಡಿಬಿಟ್ಟು ಮತ್ತೆ ಅದಕ್ಕೂ ಒಂದು ನೋಟಿಸ್ ಕಳಿಸ್ತಾರೆ. 38 ಟ್ರಿಲಿಯನ್ ಡಿ. ಯಾರ್ದು ಅಂದರೆ ದೊಡ್ಡಣ್ಣ. ನಿನ್ನೆ ಲಾಸ್ಟ್ ವಿಡಿಯೋ ನೋಡಿ, ಇದೆಲ್ಲ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಈ ದೊಣ್ಣೆ ನಾಯಕ ಅಂತ ಮೆನ್ಷನ್ ಮಾಡಿದ್ರೆ ನಂಗೆ ಇವ್ರೇನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಈ ದೊಣ್ಣೆ ನಾಯಕ ಇರುವಂಥ ದೇಶದ ಸಾಲ ದಯವಿಟ್ಟು ಜಾನ್ 8 ಅಪ್ಲೋಡ್ ಮಾಡಿರುವಂಥ ವಿಡಿಯೋ ನೋಡಿ, ಈ ದೊಣ್ಣೆ ನಾಯಕ ಯಾರು ಅಂತ ಗೊತ್ತಾಗುತ್ತೆ. ಈ ದೊಣ್ಣೆ ನಾಯಕ ಮತ್ತು ಅವರ ದೇಶ ಮಾಡಿರುವಂಥ ಸಾಲ ಬಂದು 38 ಟ್ರಿಲಿಯನ್ ಅಂದರೆ ಲಿಟ್ರಲಿ 35 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾನೆ ಈ ದೊಡ್ಡಣ್ಣ. ಈ ಸಾಲ ಹೆಂಗ್ ಪಡೆದ್ರು ಅನ್ನೋದು, ಈ ಸಾಲ ಹೆಂಗ್ ಪಡೆಯುತ್ತಾರೆ ಗೊತ್ತವರು, ಈ ದೇಶದವರು ಬಾಂಡ್ಸ್ನ ಕೊಡ್ತಾರೆ. ಈ ಬಾಂಡ್ಸ್ನ ಬೇರೆ ದೇಶದವರು ಪ್ಲೆಜ್ ಮಾಡಿಕೊಂಡು ಇವ್ರಿಗೆ ಲೋನ್ಸ್ನ ಅಪ್ರೂವ್ ಮಾಡ್ತಾರೆ. ಬಟ್ ಇವರು ಸುಮಾರು ವರ್ಷಗಳಿಂದ ಇದೇ ಥರ ಒಂದು ಸೈಕಲ್ನ ರಿಪೀಟ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅದರದ್ದು ಡೀಟೇಲು ನಿಮ್ಗೆ ಕೊಡ್ತೀನಿ. ಆ ಸೈಕಲ್ನ ರಿಪೀಟ್ ಮಾಡ್ಕೋಬರ್ಬೇಕಾದ್ರೆ ಎವ್ರಿ ಟೈಮು ಇವರು ಬಾಂಡ್ಸ್ನ ಇವರೇ ಪ್ರಿಂಟ್ ಮಾಡ್ಕೊತಾರೆ. ಅದೇನಿಲ್ಲ, ಒಂದು ಪೇಪರ್ ಅಷ್ಟೇ. ಅದು ಬಾಂಡ್ ಅಂದರೆ ಒಂದು ಪೇಪರು, ಒಂದೇನೋ ಒಂದು ನಾವು ಇವಾಗ 100 ರೂಪಾಯಿ ಕೊಟ್ಟರೆ ಸ್ಟ್ಯಾಂಪ್ ಡ್ಯೂಟಿ ಕೊಡ್ತಾರಲ್ಲ, ಆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಸುಮ್ಮನೆ ಫರ್ಮೋಟು ಅಂತ ಹಾಕ್ಬಿಟ್ಟು ಏನೋ ಒಂದು ಬರೆದ್ಬಿಟ್ಟು ಕೊಡೋ ಥರ ಇದು ಬಾಂಡ್. ಈ ಬಾಂಡ್ನ ಎತ್ಕೊಂಡು ಹೋಗ್ಬಿಟ್ಟು ಬೇರೆ ದೇಶಕ್ಕೆ ಕೊಡ್ತಾರೆ, ಅವರು ಲಿಟ್ರಲಿ ಸಾಲ ಕೊಡ್ತಾರೆ. ಆ ಸಾಲಕ್ಕೆ ಸುಮಾರು ವರ್ಷದಿಂದ ಇವ್ರು ಏನು ಮಾಡ್ತಿದ್ದಾರೆ, ಬರೀ ಇಂಟ್ರೆಸ್ಟ್ ಮಾತ್ರ ಪೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಿಮ್ಗೆ ಅರ್ಥ ಆಗೋ ಥರ ಹೇಳ್ಬೇಕಂದ್ರೆ, ಇವಾಗ ನಾವೆಲ್ಲರೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀವಲ್ಲ, ಕ್ರೆಡಿಟ್ ಕಾರ್ಡ್ನ ಒಂದು ಮ್ಯಾಕ್ಸಿಮಮ್ ಅಮೌಂಟ್ನ ಯೂಸ್ ಮಾಡೋಕ್ಕಿರ್ತೀವಿ, ಬಟ್ ಅದನ್ನು ರೀಪೇ ಮಾಡೋಕ್ಕೋಗಲ್ಲ. ಬರೀ ಅದರದ್ದು ಇಂಟ್ರೆಸ್ಟ್ ರೇಟ್ ಮಾತ್ರ ಓವರ್ ದ ಇಯರ್ಸ್, ಓವರ್ ದ ಮಂತ್ಸ್ ಪೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒನ್ ಪಾಯಿಂಟ್ ಆಫ್ ದ ಟೈಮಲ್ಲಿ ಫುಲ್ ಬಿಲ್ ಪೇ ಮಾಡಲೇಬೇಕಾಗಿರುತ್ತೆ. ಇಲ್ಲ ಒಂದು ರಿನ್ಯೂವಲ್ ಸೈಕಲ್ ಏನಾದ್ರು ಬಂದೇ ಬರುತ್ತೆ, ಫುಲ್ ಅಮೌಂಟ್ ಪೇ ಮಾಡಿ ಆಮೇಲೆ ಬೇಕಾದ್ರೆ ಯೂಸ್ ಮಾಡಿ ಅನ್ನೋ ಒಂದು ಸೈಕಲ್ ಬಂದೇ ಬರುತ್ತೆ. ಸೊ ಈ ಸಿಚುವೇಶನ್ ಇದು. ಈಗ ಈ ದೊಡ್ಡಣ್ಣ ಏನು ಮಾಡ್ತಿದ್ದಾನೆ ಅಂದರೆ, ಈ ಸಾಲನೆಲ್ಲ ನೀರ್ಪಾಲ್ ಮಾಡ್ತಿದ್ದಾನೆ. ಈ ಸಾಲ ಎಲ್ಲ ಕರಗೋಬೇಕು ಆ ಥರ ಒಂದು ಸ್ಕೆಚ್ ಆಗ್ತಿದ್ದಾನೆ. ಇವರು ಹೆಸರು ಮೆನ್ಷನ್ ಮಾಡೋಕ್ಕಾಗಲ್ಲ, ಹೆಸರು ಮೆನ್ಷನ್ ಮಾಡಿದ್ರೆ ಚಾನಲ್ ಮಾನಿಟೈಸ್ ಆಗಲ್ಲ, ಆಲ್ರೆಡಿ ನೋಟಿಸ್ ಇದೆ. ಸೊ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ದೊಡ್ಡಣ್ಣ ಅಂದರೆ ಯಾರು ಮತ್ತು ದೊಣ್ಣೆ ನಾಯಕ ಅಂದರೆ ಯಾರು ಅಂತ. ಇವೆರಡು ನೀವು ತಿಳಿಬೇಕಂದ್ರೆ January 8 ಅಪ್ಲೋಡ್ ಮಾಡಿರುವಂಥ ವಿಡಿಯೋ ನೀವು ಖಂಡಿತ ನೋಡಲೇಬೇಕಾಗುತ್ತೆ. ಈಗ ಕ್ಲಿಯರಾಗಿ ಹೇಳ್ತೀನಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. 35 ಲಕ್ಷ ಕೋಟಿ ಸಾಲನ ಈಗ ತೀರ್ಸೋದಕ್ಕೆ ಪ್ಲಾನ್ ಮಾಡಿದ್ದಾನೆ ಅಂದರೆ, ಅದು ಈ 35 ಲಕ್ಷ ಕೋಟಿ ಸಾಲ ಬಂದ್ಬಿಟ್ಟು ಇರೋದು ಯಾವಾಗ ಗೊತ್ತಾಯಿತು ಅಂದರೆ, ಅಕ್ಟೋಬರ್ ತಿಂಗಳಲ್ಲಿ 2025ರಲ್ಲಿ ಸ್ವಲ್ಪ ಎಲ್ರಿಗೂ ಬೆಳಕಿಗೆ ಬರುವಂಥ ಒಂದು ವಿಚಾರ ಏನು ಅಂದರೆ, ಇಷ್ಟು ಸಾಲ ಇದೆ, ಈ ದೇಶದ್ದು ಸಾಲ ಇದೆ ಅಂತ ಬೆಳಕು ಬರುತ್ತೆ. ಬೆಳಕು ಬಂತು ತಾನೆ. ಈ ಬೆಳಕಿಗೆ ನಮಗೆ ಬರೋ ಅಷ್ಟರಲ್ಲಿ ಅವರು ಅದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿರ್ತಾರೆ, ಅದರಲ್ಲಿ ಅನಲೈಸ್ ಮಾಡಿ ಎಕನಾಮಿಕ್ಸ್ ಎಲ್ಲ ವಿಚಾರಗಳು ಎಲ್ಲ ಒಂದು ಅರ್ತು ಅವರು ಒಂದು ಎಕ್ಸಿಕ್ಯೂಷನ್ ಯಾವ ಲೆವೆಲ್ ಇರುತ್ತೆ ಅಂದರೆ, ನಾವು ಇವಾಗ ಇನ್ನೂ ಎಕ್ಸಿಕ್ಯೂಷನ್ ಅಂತ ಮಾತಾಡ್ತಾ ಇದ್ವಿ, ಆಲ್ರೆಡಿ ಅವ್ರು ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ದಾರೆ. ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಗೊತ್ತಾಗಿರೋ ವಿಚಾರಗಳಿವೆಲ್ಲ. ಇನ್ಫ್ಲೇಷನ್ ಅಂದರೆ ಏನು ಕೇಳ್ತಾನೆ. ಇನ್ಫ್ಲೇಷನ್ ಅಂದರೆ ಏನು ನಾನು ಹೇಳ, DDD ಮುಂದೆ ನಮ್ಮ ಭಾರತದ ರೂಪಾಯಿ ಬೆಲೆ ಬಿದ್ದೋಗೋದು, ಅದು ಏರ್ತಾನೆ ಇರುತ್ತೆ. ನಮ್ಮ ಭಾರತದ ಬೆಲೆ ರೂಪಾಯಿ ಬೆಲೆ ಬೀಳ್ತಾ ಇರುತ್ತೆ. DDD ಡಾಲರ್, ಅರ್ಥ ಮಾಡ್ಕೊಳ್ಳಿ, ಡಾಲರ್ ಬೆಲೆ ಏರ್ತಾ ಇರುತ್ತೆ, ಭಾರತದ ರೂಪಾಯಿ ಬೆಲೆ ಬೀಳ್ತಾ ಇರುತ್ತೆ. ಇದು ಇನ್ಫ್ಲೇಷನ್ ಅಂದರೆ. ಮತ್ತೆ ಇನ್ನೊಂದು ಟ್ವಿಸ್ಟ್ ಏನೋ ಗೊತ್ತಾ, ಈಗ ಒಬ್ಬ ದೊಣ್ಣೆ ನಾಯಕ ಬಂದು, ಈಗಿನ ಅಲ್ಲಿರುವ ಅಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್, ಆ ದೇಶದ ಪ್ರೆಸಿಡೆಂಟ್ ಬಂದು ಯಾವ ರೇಂಜ್ಗೆ ಸ್ಕಿಲ್ಡು ಅಂದರೆ, ಅವನು ಇದು ಫಸ್ಟ್ ಟೈಮ್ ಗೇಮ್ ಅಲ್ಲ. ಈ ದೊಣ್ಣೆ ನಾಯಕ ಇದು ಫಸ್ಟ್ ಟೈಮ್ ಗೇಮ್ ಆಗಿರಲ್ಲ, ಇದು ಸೆಕೆಂಡ್ ಟೈಮ್ ಗೇಮ್ ಆಗಿರುತ್ತೆ. ಫಸ್ಟ್ ಟೈಮ್ ಗೇಮ್ ಇದ್ದಾಗ ನಾನು ನಿಮಗೆ ಸೈಡಲ್ಲಿ ಇಯರ್ ಮಾತ್ರ ಮೆನ್ಷನ್ ಮಾಡ್ತೀನಿ, ಫೋಟೋ ಮೆನ್ಷನ್ ಮಾಡಿದ್ರು ನನಗೆ ನೋಟಿಸ್ ಬರುತ್ತೆ. ಸ್ಟೀನಲ್ಲಿ ಗೋಲ್ಡ್ ಪ್ರೈಸ್ ಏನಿತ್ತು ಈ 4 ವರ್ಷ ಓವರ್ ಎ ಪೀರಿಯಡ್, ಆ ಒಂದು ಬಂಗಾರದ ಬೆಲೆ ಯಾವ ರೀತಿ ಏರಿದೆ ಅಂತ ನೀವು ಚಾರ್ಟಲ್ಲಿ ನೋಡಿ. ಲಿಟ್ರಲಿ ಟ್ವೈಸ್ ಆಗುತ್ತೆ. 1 ರೂಪಾಯಿ ಇರೋ ಬಂಗಾರದ ಬೆಲೆ 2 ರೂಪಾಯಿ ಆಯಿತು ಈ ದೊಣ್ಣೆ ನಾಯಕ ಆ ದೇಶದ ಅಧ್ಯಕ್ಷ ಆದಾಗ. ಆಮೇಲೆ ನೀವು ಅಬ್ಸರ್ವ್ ಮಾಡಿ, ಈ ದೊಣ್ಣೆ ನಾಯಕ ಇಳ್ದೋಲ್ಮೆ ಈ 5 ವರ್ಷ ಏನಿತ್ತಲ್ಲ, ಇದ್ರದ್ದು ಎವ್ರಿ ಇಯರು
ಬಂಗಾರದ ಬೆಲೆ ಒಂದು 15-20% ಮಾತ್ರನೇ ರೈಸ್ ಆಗುತ್ತೆ. ಇದು ಆವರೇಜ್ ಆಗಿ ಈ ಮಾಮೂಲಿಯಾಗಿ ಇದು ಇಷ್ಟು ಮಾತ್ರ. ನೀವು 1 ಲಕ್ಷ ಬ್ಯಾಂಕಲ್ಲಿ FD ಮಾಡಿದ್ರು ನಿಮ್ಗೆ 10% ಆ ಥರ ಬರ್ತಾ ಇರುತ್ತೆ. ಇನ್ನು ಗೋಲ್ಡ್ ಅಂದರೆ ಇದು ಇನ್ನೊಂದು 15-20%, ಯಾಕಂದರೆ ರಿಸ್ಕ್ ಕ್ಯಾಲ್ಕುಲೇಷನ್ ಇರುತ್ತೆ ಅಂತೇಳಿ. ಸರಿ ಆಯಿತು, ನೀವು ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀವಿ, ಈ ಥರ ಎವ್ರಿ ಇಯರ್ 15-20% ಆಗಿದ್ದೇ ಇರುತ್ತೆ. ಸೊ 20ಇಂದ 21, 22, 23 ನೀವು ಅಬ್ಸರ್ವ್ ಮಾಡಿ, ಒಂದು ಗೋಲ್ಡ್ ರೇಟು ಕನ್ಸಿಸ್ಟೆನ್ಸಿಯಲ್ಲೇ ಇರುತ್ತೆ ಅಪ್ ಟು 22, ಇನ್ಕ್ಲೂಡಿಂಗ್ ಕರೋನಾ ಟೈಮಲ್ಲೂ ಗೋಲ್ಡ್ ರೇಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದೆ. ಬಟ್ 2025 ಜಾನ್ವರಿ ಬರೋ ಅಷ್ಟರಲ್ಲಿ ರೇಟು ಏನಿತ್ತು? 2025 ಜಾನ್ವರಿಯಲ್ಲಿ ಈ ಮಹಾನಾಯಕ, ಈ ದೊಣ್ಣೆ ನಾಯಕ ಅಧ್ಯಕ್ಷರಾಗ್ತಾರೆ. ಅವತ್ತಿಂದ ಇವತ್ತಿಗೆ ಒಂದೇ ವರ್ಷ ಆಗಿರೋದು. ನಮಗೆ ಈ ದೇಶದ್ದು ಸಾಲ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ತಿಳಿದಿದ್ದೆ ಮೊನ್ನೆ ನಮ್ಗೆ. ಇನ್ನು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂದರೆ ಇವ್ರು ಗೊತ್ತಿರಲ್ವಾ? ಸೊ ಇವ್ರನ್ನ ಈ ಸಾಲನ ಯಾವ ಥರ ತೀರ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ, ಅವರ ಒಂದು ಕರೆನ್ಸಿ ವ್ಯಾಲ್ಯೂನ ಜಾಸ್ತಿ ಮಾಡಿಬಿಟ್ಟು, ಬೇರೆ ದೇಶದ ಕರೆನ್ಸಿ ವ್ಯಾಲ್ಯೂನೆಲ್ಲ ಕಡಿಮೆ ಮಾಡಿ ಇನ್ಫ್ಲೇಷನ್ ಮಾಡಿ ರಿಗ್ಗಿಂಗ್ ಮಾಡ್ತಿದ್ದಾರೆ. ಲಿಟ್ರಲಿ ಇದನ್ನ ರಿಗ್ಗಿಂಗ್ ಅಂತೀವಿ. ನೋಡಿ, ಪ್ರಪಂಚದಲ್ಲಿ ಕರೋನಾ ಟೈಮಲ್ಲಿ ದೊಡ್ಡ ದೇಶಗಳ ಅನಾಲಿಸ್ಟ್ ಏನಿತ್ತು ಅಂದರೆ, ಮನಿ ಟ್ರಾನ್ಸಾಕ್ಷನ್ ಇಲ್ಲಿಂದ ಇಲ್ಲಿಗಾಗ್ತಿದೆ, ಯಾವ ಮೆಟಲ್ ಮೇಲೆ ತುಂಬ ಮನಿ, ಆಲ್ರೆಡಿ ಆಯಿಲ್ನ ಪರ್ಚೇಸ್ ಮಾಡೋದು ಅವ್ರ ಹತ್ರ ನಿಲ್ಸಿದ್ದೀವಿ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ರೆವಿನ್ಯೂ ಹೋಗ್ತಿಲ್ಲ. ಅವ್ರಿಗೆ ಇವಾಗ ನೆಕ್ಸ್ಟ್ ಟಾರ್ಗೆಟ್ ಇರೋದು ಇನ್ಫ್ಲೇಷನ್ ಪ್ಲಸ್ ಗೋಲ್ಡ್ ರೇಟ್ನ ರಿಗ್ ಮಾಡಿದ್ರೆ ಅವ್ರಿಗೆ ಹೋಗಿರುವಂಥ ರೆವಿನ್ಯೂ ಎಲ್ಲ ಅವ್ರಿಗಿರುವಂಥ ಸಾಲ ಎಲ್ಲ ಕ್ಲಿಯರ್ ಆಗುತ್ತೆ. ಇದು ಆಲ್ರೆಡಿ ಫಸ್ಟ್ ಟೈಮ್ ಅಲ್ಲ, ಇದು 2008 ಇದೇ ಥರ ಮಾಡಿ, ಇದೇ ಥರ ಅವರೆಲ್ಲ ಸೈಕಲ್ನ ರಿಪೀಟ್ ಮಾಡ್ಕೊಂಡು ಇದೇ ಥರ ಸಾಲ ತೀರ್ಸ್ಕೊಂಡಿದ್ದಾರೆ. ಮತ್ತೆ ಇವಾಗ 35 ಲಕ್ಷ ಕೋಟಿ ಸಾಲ ತೀರ್ಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ, ಬೇರೆ ಎಲ್ಲ ದೇಶದ ಕರೆನ್ಸಿ ವ್ಯಾಲ್ಯೂನ ಡೌನ್ ಮಾಡೋದು. ಲಿಟ್ರಲಿ ಈಗ ನೀವು ನೋಡಿ. ಸೊ ಈಗ ನಮ್ಮ ದೊಣ್ಣೆ ನಾಯಕಗೆ ಹೊಸ ಹೆಸರು ಬಂದ್ಬಿಟ್ಟು ಸಾಲದ ಸುಲೇಮಾನ್. ಈ ಸಾಲದ ಸುಲೇಮಾನ್ ಬಂದು ಸುಮಾರು 35 ಲಕ್ಷ ಕೋಟಿ ಸಾಲನ ಎಗರ್ಸಕ್ಕೆ ಟ್ರೈ ಮಾಡ್ತೀವಿ. ಎಗರ್ಸಕ್ಕೆ ಟ್ರೈ ಮಾಡಲ್ಲ, ಆಲ್ರೆಡಿ ಈಸ್ ಆನ್ ಇಸ್ ಓನ್ ವೇ. ಸಾಲ ಆಲ್ರೆಡಿ 35 ಲಕ್ಷ ಕೋಟಿ ಎಗರ್ಸೋಕೆ ಅವ್ರು ಜರ್ನಿನೇ ಸ್ಟಾರ್ಟ್ ಮಾಡಿದ್ದಾರೆ. ಮೇ ಬಿ ಅವರು ಆಲ್ಮೋಸ್ಟ್ ಎಂಡ್ ಪಾಯಿಂಟಲ್ಲೇ ಕ್ಲೈಮ್ಯಾಕ್ಸಲ್ಲಿ ಇರಬೇಕು. ನಾವು ಇನ್ನೂ ಸ್ಟಾರ್ಟಿಂಗ್ ಟ್ರೈಲರಲ್ಲಿ ಇದ್ದೀವಿ, ನೋಡೋದಿರ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಟ್ರೈಲರಲ್ಲಿ ಇದ್ದೀವಿ. ಅವ್ರು ಆಲ್ರೆಡಿ ಕ್ಲೈಮ್ಯಾಕ್ಸಲ್ಲಿ ಇದ್ದಾರೆ. 35 ಲಕ್ಷ ಕೋಟಿ ಸಾಲ ಇರೋರಿಗೆ ಎಷ್ಟು ಇಂಟ್ರೆಸ್ಟ್ ಬರ್ಬೋದು ಅಂದ್ಕೊಂಡಿದ್ದಾರೆ? 1 ಲಕ್ಷ ಕೋಟಿ ಲಿಟ್ರಲಿ ಅವರು ಇಂಟ್ರೆಸ್ಟ್ ಪೇ ಮಾಡ್ತಾರೆ. 1 ಲಕ್ಷ ಕೋಟಿ ಅಂದರೆ 1 ಟ್ರಿಲಿಯನ್ ಆಲ್ಮೋಸ್ಟು. ಲಿಟ್ರಲಿ ಇಟ್ ಈಸ್ ನಿಯರ್ ಟು 1 ಟ್ರಿಲಿಯನ್. 1 ಟ್ರಿಲಿಯನ್ನ ಅವರು ಲಿಟ್ರಲಿ ಇಂಟ್ರೆಸ್ಟ್ನ ಪೇ ಮಾಡ್ತಿದ್ದಾರೆ. ಯಾರು? ನಮ್ಮ ಸಾಲದ ಸುಲೇಮಾನ್ ದೊಡ್ಡಣ್ಣ. ಸೊ ಪ್ರತಿ ಸಲ ಅವರು ಈ ಥರ ಸಾಲದ ಸುಲೇಮಾನ್ ದೊಡ್ಡಣ್ಣ ಅವರು ಸಿಗಾಕೊಂಡಾಗ ಏನು ಮಾಡ್ತಾರೆ ಅಂದರೆ, ಡೆಬಿಟ್ ಮಾನಿಟೈಸೇಷನ್ ಮಾಡ್ತಾರೆ. ಅದು ತುಂಬ ಅವರು ಹೈಲಿ ಸ್ಕಿಲ್ಡ್ ಇರುತ್ತೆ, ಯಾರು ಅದನ್ನು ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ಯಾರ್ಯಾರು ಪಾಯಿಂಟ್ ಔಟ್ ಮಾಡಿದ್ರು ಅವರೆಲ್ಲ ತುಂಬ ಸ್ಟ್ರಾಂಗ್ ಕಂಟ್ರೀಸ್ ಆಗಿರ್ತವೆ. ಹೆಂಗೆ ಅಂದರೆ, ನಮ್ಮ ದೇಶದ ಮೇಲೆ ಒಂದು ದೇಶ ಇದೆ ನೋಡಿ, ಹೆಸರು ಮೆನ್ಷನ್ ಮಾಡಿದ್ರೆ ಚಾನಲ್ ಮತ್ತೆ ಅದಕ್ಕೊಂದು ನೋಟಿಸ್ ಕಳಿಸ್ತಾರೆ. ಮತ್ತು ಈಗ ಇನ್ನೊಂದು ದೇಶ ಇದೆ ನೋಡಿ, ಯಾರಿಂದ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲ ದೂರ ಇರೋದೇನಕ್ಕೆ ಅಂದರೆ, ಅವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಿರೋದೇನಕ್ಕೆ ಅಂದರೆ ಎಲ್ಲ ಇದೆ. ಈಗ ಇವರು ಸಾಲ ಮಾಡ್ತಾರೆ, ಅವ್ರ ಮೇಲೆ ಪ್ರೆಷರ್. ಸೊ ಅವರು ಅದನ್ನು ತೀರ್ಸ್ಕೊಂಡಿರಬೇಕು. ಸೊ ಅದಕ್ಕಾಗಿ ಅವರು ಈ ದೇಶನ ಬಿಟ್ಟು ಸ್ವಲ್ಪ ದೂರ ಇದ್ದು ಅವ್ರದೇ ಆದಂಥ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡಿಕೊಂಡು ಸರ್ವೈವಲ್ ಸ್ಕಿಲ್ಸ್ ಎಲ್ಲ ತುಂಬ ಚೆನ್ನಾಗೆಲ್ಲ ನೆಕ್ಸ್ಟ್ ಜನರೇಷನ್ ತಿಳಿಸ್ಕೊಟ್ಟು ಚೆನ್ನಾಗಿದ್ದಾರೆ. ಅವನೇನು ಹೇಳ್ತಾನೆ, ಪ್ರಪಂಚ ನಡೀತಿರೋದೇ ನಮ್ಮ ಒಂದು ಕರೆನ್ಸಿಯಿಂದ. ಲಿಟ್ರಲಿ ಎವ್ರಿ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ಅವರ ಒಂದು ಕರೆನ್ಸಿ ಮೇಲೆ ಡಿಪೆಂಡೆಂಟ್ ಆಗಿ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ. ಅದು ತುಂಬ ವರ್ಷದಿಂದ ಅದೇ ಥರ ಬಂದಿದೆ. ಈಗ ಅದಕ್ಕೆಲ್ಲ ನಮ್ಮ ನೈಬರ್ ದೇಶದವರೆಲ್ಲ ಗ್ರೂಪ್ ಆಗಿಬಿಟ್ಟು ಬ್ರಿಕ್ಸ್ ಅಂತ ಒಂದು ಸ್ಥಾಪನೆ ಮಾಡ್ಕೊಂಡಿರೋದು. ಸೊ ಅದಕ್ಕೂ ಇವ್ರು ತೊಂದರೆ ಮಾಡ್ತಿದ್ದಾರೆ, ಮಾಡಲಿ ಆಯಿತು. ಸೊ ಇವತ್ತಿಗೆ ಬೈ ಟುಡೇ 2026 ಜಾನ್ ಇವರ ಒಂದು ಸಾಲ ಬಂದ್ಬಿಟ್ಟು 38 ಲಕ್ಷ ಕೋಟಿ ಆಗಿರುತ್ತೆ. ಸೊ ಇನ್ನು 2027 ಬಂದರೆ 40 ಲಕ್ಷ ಕೋಟಿ ಆಗುತ್ತೆ. 2030 ಇವರು ಸಾಲ ಬಂದ್ಬಿಟ್ಟು ಸುಮಾರು 100 ಲಕ್ಷ ಕೋಟಿ ಆಗುತ್ತೆ. ನಮ್ಮ ದೇಶ ಏನು ಮಾಡ್ತಿದೆ ಅಂದರೆ, ಫ್ರೀ ಟ್ರೇಡ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಒಂದು GDPನ ಗ್ರೋತ್ ಮಾಡಕ್ಕೆ ಮಾಡ್ತಿದೆ. ಇವ್ರು ಆ ಥರ ಎಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಇವ್ರು ಮತ್ತೆ ಇನ್ನೊಂದು ಏನು ಗೊತ್ತಾ, ಸಾಲ ಮಾಡ್ತಿರೋದು ಬಂದ್ಬಿಟ್ಟು ಅಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಏನೂ ಇರಲ್ಲ. ಪಬ್ಲಿಕ್ ಇಂಟ್ರೆಸ್ಟ್ಗೆ ಪಬ್ಲಿಕ್ ಯೂಸ್ ಆಗೋ ಥರ ಒಂದು ರೋಡ್ಸ್, ಹಾಸ್ಪಿಟಲ್ಸ್ ಈ ಥರ ಏನಿಲ್ಲ. ಯಾಕಂದರೆ ಅವ್ರಿಗೆ ಅಲ್ಲಿ ಬರುವಂಥ ಟ್ಯಾಕ್ಸೇ ಸರಿ ಹೋಗುತ್ತೆ ಒಂದು ಡೆವಲಪ್ಮೆಂಟ್ಸ್ಗೆಲ್ಲ. ಈ ಸಾಲನೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಮುಖ್ಯವಾಗಿ ಡಿಫೆನ್ಸ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡೋದಕ್ಕೆ ಎಕ್ವಿಪ್ಮೆಂಟ್ಸ್ನೆಲ್ಲ ತಯಾರು ಮಾಡೋದಕ್ಕೆ. ಅದ್ರ ಜೊತೆಗೆ ಈ ದೇಶದಲ್ಲಿ ತುಂಬ ರಿಚ್ ಪೀಪಲ್, ತುಂಬ ಪವರ್ಫುಲ್ ಪೀಪಲ್ ಇರ್ತಾರಲ್ಲ, ಇವ್ರು ನಡೆಸೋ ಒಂದು ಗೇಮ್ ಇದು. ನೀವು ಅಬ್ಸರ್ವ್ ಮಾಡಿ, ಪ್ರಪಂಚದಲ್ಲಿ ಯಾವಾಗ ನೋಡಿದ್ರೂ ತುಂಬ ರಿಚೆಸ್ಟ್ ಪರ್ಸನ್ ಬಂದ್ಬಿಟ್ಟು ಯಾವ ದೇಶದವ್ರು ಇರ್ತಾರೋ ಒಂದ್ಸಲ ನೀವು ಲಿಸ್ಟ್ ತೆಗೆದು ನೋಡಿ. ಅವ್ರು ಕೇಳಿದ್ರೆ ವ್ಯಾಲ್ಯೂ ಅಂತಾರೆ. ವ್ಯಾಲ್ಯೂ ನೋಡ್ಬಿಟ್ಟು ಮನುಷ್ಯನ ರಿಚೆಸ್ಟ್ ಪರ್ಸನ್ ಮಾಡ್ತಾರೆ. ಇಲ್ಲಿ ಫಿಸಿಕಲಿ ಒಂದು ಪ್ರಾಪರ್ಟಿ ಇದ್ದು, ಫಿಸಿಕಲಿ ಎಲ್ಲ ಕ್ಯಾಲ್ಕುಲೇಷನ್ ಇದ್ರು ಯಾರು ಅಷ್ಟು ರಿಚೆಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಅವ್ರು ಏನಂದ್ರೆ ಜಸ್ಟ್ ವ್ಯಾಲ್ಯೂಯಿಂದ ರಿಚೆಸ್ಟ್ ಆಗ್ಬಿಡ್ತಾರೆ. ಹೆಂಗೆ ಅಂದರೆ, ಯಾರೋ ಒಂದು ಹೊಸ ಟೆಕ್ನಾಲಜಿ ಏನಾದ್ರು ಔಟ್ ಮಾಡಿಬಿಟ್ಟು ಏನಾದ್ರು ಒಂದು ಡೆವಲಪ್ ಮಾಡಿದ್ರೆ ಅವ್ರನ್ನ ರಿಚೆಸ್ಟ್ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ, ಲಾಸ್ಟ್ ಒಂದು 3-4 ಇಯರ್ಸಿಂದ ಯಾರು ರಿಚೆಸ್ಟ್ ಪರ್ಸನ್ ಆಗಿದ್ದಾರೆ, ಫಸ್ಟ್ ರಿಚೆಸ್ಟ್ ಪರ್ಸನ್ ಆಗಿದ್ರು, ಅವ್ರದೆಲ್ಲ ನೀವು ಅಬ್ಸರ್ವ್ ಒಂದ್ಸಲ ತೆಗೆದು ನೋಡಿ ಹಿಸ್ಟ್ರಿ. ಇದೆಲ್ಲ ಬಂದ್ಬಿಟ್ಟು ಒಂಥರ ಶಾಡೋ ಗೌರ್ಮೆಂಟು, ಪ್ರಪಂಚನೆಲ್ಲ ಮಂಕುತಿಮ್ಮನ ಕಗ್ಗನ ಥರ ವ್ಯವಹಾರ ಇರುತ್ತೆ ಇವ್ರದ್ದು. ಇವ್ರ ಜೊತೆ ವ್ಯವಹಾರ ಹೆಂಗಿರುತ್ತೆ ಅಂದರೆ, ಮಂಕುತಿಮ್ಮನ ಕಗ್ಗ ಅನ್ನೋ ಥರನೇ ಇರುತ್ತೆ. ಇವ್ರು ಏನಂದರೆ ಬಾಂಡ್ಸ್ನ ಪ್ರಿಪೇರ್ ಮಾಡ್ತಾರೆ, ಇವ್ರದೇ ಆದಂಥ ಬ್ಯಾಂಕಲ್ಲಿ ಹಣನ ಪ್ರಿಂಟ್ ಮಾಡ್ಕೊತಾರೆ. ಇವ್ರ ಹಣ ತುಂಬ ವ್ಯಾಲ್ಯೂ ಮೇಂಟೈನ್ ಮಾಡೋದು ಮತ್ತೆ ಇವ್ರ ಥರ ಹಣ ಪ್ರಿಂಟ್ ಮಾಡೋಕೆ ಹೋಗ್ಬಿಟ್ಟು ಬೀದಿ ಪಾಲಾಗಿರುವಂಥ ದೇಶ ಬಂದ್ಬಿಟ್ಟು ಇಂಡೋನೇಷಿಯಾ. ಅವ್ರು ನೋಡಿ ಹಣಕ್ಕೆ ವ್ಯಾಲ್ಯೂನೇ ಇಲ್ಲ. ಟ್ರ್ಯಾಕ್ಟ್ರಲ್ಲೂ ಟಿಪ್ಪರ್ ಗಾಡಿಯಲ್ಲಿ ತೊಗೊಂಡ್ಬಿಟ್ಟು ಹಣ ಚೆಲ್ತಾರೆ. ಯಾಕಂದರೆ ಅದೇ ಥರ ಮಾಡೋಕೆ ಹೋಗ್ಬಿಟ್ಟು ಕೈ ಸುಟ್ಕೊಂಡಿರೋರು ಅಂತ. ಅವರು ಸ್ಕಿಲ್ಡ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಹಿಡಿದ್ರೆ ನಡೆಯುತ್ತೆ. ಇವರೆಲ್ಲ ಮಧ್ಯದಲ್ಲಿ ಹೋಗ್ಬಿಟ್ಟು ನಾವು ಅದೇ ಥರ ಮಾಡ್ಬಿಟ್ಟು ಪ್ರಿಂಟ್ ಹಾಕೊಂಡು ನಡೆಸಿವಿ ಅಂದರೆ ಅದಾಗಲ್ಲ. ಬಿಕಾಸ್ ಪ್ರಪಂಚ ನಡೀತಿರೋದೇ ಅವರ ಒಂದು ಕರೆನ್ಸಿ ವ್ಯಾಲ್ಯೂ ಮೇಲೆ. ಸೊ ಇವ್ರು ಹೋಗ್ಬಿಟ್ಟು ನಮ್ಮದು ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಮಾಡ್ತೀನಿ ಅಂದರೆ, ಅಲ್ಟಿಮೇಟ್ ಪಾಯಿಂಟ್ ಏನಂದರೆ, ಗೋಲ್ಡ್ ರೇಟ್ಸ್ನ ರಿಗ್ ಮಾಡೋ ದೇಶ ಬಂದ್ಬಿಟ್ಟು ದೊಡ್ಡಣ್ಣ, ಈ ದೊಣ್ಣೆ ನಾಯಕ, ಈ ಸಾಲದ ಸುಲೇಮಾನ್ ಅಂತ ಏನು ಕರಿತಿದೀವೋ ಇವರೇ ರಿಗ್ ಮಾಡೋಕ್ಕಾಗೋದು. ಇವರೇ ಇದನ್ನು ಪ್ರೈಸ್ ಜಾಸ್ತಿ ಮಾಡೋಕ್ಕಾಗೋದು. ಜಸ್ಟ್ 1 ಇಯರಲ್ಲಿ ಗೋಲ್ಡ್ ರೇಟು ಡಬಲ್ ಆಗಿದೆ ಅಂದರೆ, ಜಸ್ಟ್ ಇಮ್ಯಾಜಿನ್ ಇನ್ನು ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ ಅಂತ. ಅದು ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ. ಇವತ್ತೇನು ಗೋಲ್ಡ್ ರೇಟ್ ಇದೆಯೋ, ನೆಕ್ಸ್ಟ್ ಇನ್ನು ಮಾರ್ಚ್ ಎಂಡ್ ಇದೆಯಲ್ಲ, ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಸೊ ಈ 3 ಮಂತ್ಸ್ ಗೋಲ್ಡ್ ರೇಟು ಒಂದು ರೀತಿ ಸ್ಟ್ಯಾಗ್ನೆಟ್ ಆಗಿರುತ್ತೆ. ಒಂದು ಮ್ಯಾಕ್ಸಿಮಮ್ 10 ಗ್ರಾಮ್ಸ್ಗೆ ಒಂದು 2000 ಜಾಸ್ತಿ ಆಗ್ಬೋದು, ಇಲ್ಲ ಒಂದು 2000-3000 ಕಡಿಮೆ ಆಗ್ಬೋದು. ಇಷ್ಟರಲ್ಲೇ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಕೊಂಡು ಹೋಗಿ.
ಮಾರ್ಚ್ ಮುಗಿಲಿ, ಆಮೇಲೆ ಮತ್ತೆ ಒಂದು 6 ಮತ್ತೆ ನೆಕ್ಸ್ಟ್ 9 ಮಂತ್ಸ್ ಫುಲ್ಲು ರಿಗ್ಗಿಂಗ್ ನಡೆಯುತ್ತೆ. ಏನಕ್ಕೆ ಅಂದರೆ ಮಾರ್ಚಲ್ಲಿ ಆ ದೇಶದವರು ಬೇರೆ ದೇಶಕ್ಕೆಲ್ಲ ಕಾಂಟ್ರಾಕ್ಟ್ಸ್ ಕೊಡ್ತಾರಲ್ಲ, ಆ ಕಾಂಟ್ರಾಕ್ಟ್ಸ್ಗೆ ಈಗಿರುವಂಥ ಡಾಲರ್ ವ್ಯಾಲ್ಯೂ ಏನಿರುತ್ತೋ ಈ ಡಾಲರ್ನ ಫಿಕ್ಸ್ ಮಾಡಿ ಕೊಡ್ತಾರೆ. ಸೊ ಆ ಡಾಲರ್ ನಮ್ಮ ದೇಶದ ಬಂದ್ಬಿಟ್ಟು 91 ಇದೆ. ಸೊ ಅಲ್ಲಿ ಫಿಕ್ಸ್ ಮಾಡಿ ಕೊಡ್ತಾರೆ. 91 ರೂಪೀಸ್ ನಾವು ಕಾಂಟ್ರಾಕ್ಟ್ ತೊಗೊಂಡಿರ್ತೀವಿ. ಒಂದು 3 ಮಂತ್ಸ್ ಆದಮೇಲೆ ಏನಾಗುತ್ತೆ, ಕಾಂಟ್ರಾಕ್ಟ್ಸ್ ಎಲ್ಲ ಸೈನ್ ಆಫ್ ತೊಗೊಂಡು ಆಚೆ ಬರ್ತೀವಿ. 91 ರೂಪೀಸ್ ನಾವು ಕಾಂಟ್ರಾಕ್ಟ್ ಎತ್ಕೊಂಡ್ಬಂದಿರ್ತೀವಿ. ಆಮೇಲೆ ಏನಾಗುತ್ತೆ, ನಮಗೆ ಇವರು ಡಾಲರ್ ಪ್ರೈಸ್ನ ಜಾಸ್ತಿ ಮಾಡಿದ ತಕ್ಷಣ ಏನಾಗುತ್ತೆ, ಇದು ಕರೆನ್ಸಿ ವ್ಯಾಲ್ಯೂ ಬಿದ್ದೋಗುತ್ತೆ. ನಮ್ದು 100 ರೂಪೀಸ್ ಆಗೋಗುತ್ತೆ ಕಾಂಟ್ರಾಕ್ಟ್. ನಾವು ಅವ್ರಿಗೆ 100 ರೂಪೀಸ್ ಕೊಡಬೇಕಾಗುತ್ತೆ. ಅವ್ರು ಡಾಲರು 1 ರೂಪಾಯಿನೇ ಒಂದೇ ಇರುತ್ತೆ. ನಮ್ಮ ಕೆಲಸ ಆಗಬೇಕಂದ್ರೆ ಮತ್ತೆ ಅವ್ರು ನಮ್ಗೆ 100 ರೂಪಾಯಿ ಕೊಡಬೇಕಾಗುತ್ತೆ, ಆಮೇಲೆ 110 ರೂಪಾಯಿ ಕೊಡಬೇಕಾಗುತ್ತೆ. ಅವ್ರ ವ್ಯಾಲ್ಯೂ ಏನಿದೆಯೋ ಅದ್ರ ಪ್ರಕಾರ ವ್ಯವಹಾರ ನಡೆಯುತ್ತೆ. ಪ್ರಪಂಚದ ಪೂರ್ತಿ ಇದೇ ಥರ ನಡೀತಿದೆ. ಅವರ ಒಂದು ಕರೆನ್ಸಿ ವ್ಯಾಲ್ಯೂ ಏನಿದೆಯೋ ಅದ್ರ ಬೇಸ್ಡಾಗೆ ಪ್ರಪಂಚದ ಪೂರ ವ್ಯವಹಾರ ನಡೆಯುತ್ತೆ. ಇದೆಲ್ಲ ನಾನು ನಿಮ್ಗೆ ಏನು ಕೇಳ್ತಾ ಇದ್ದೆ ಅಂದರೆ, ನಿಮಗೆ ಆಗೋದಂತ ಒಂದು ಅನಲೈಸ್ ಇರಬೇಕು. ಸರಿ, ಇದೆಲ್ಲ ಓಕೆ. ನೀವು ತುಂಬ ಒಂದು ಇನ್ಸ್ಟಾಗ್ರಾಮಲ್ಲಿ ಮತ್ತು ನ್ಯೂಸಲ್ಲಿ ನೋಡಿರ್ತೀರ, ಕೋಲಾರ ಗೋಲ್ಡ್ ಮೈನಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಏನಾಯಿತು? ಸರಿ ಆಯಿತು. ಮತ್ತೆ ನೀವು ಎಲ್ಲರೂ ಕೇಳಿರ್ತೀರ, ಈ ಬಿಡ್ದಿ ಸರೌಂಡಿಂಗ್ ಮತ್ತೆ ಅಲ್ಲೊಂದು ಗೋಲ್ಡ್ ರಿಸರ್ವ್ ಸಿಕ್ಕಿದೆ, ಅಲ್ಲೂ ಮೈನಿಂಗ್ ಸ್ಟಾರ್ಟ್ ಆಗ್ಬೋದು. ಏನಾಯಿತು? ನಮಗೂ ಇವಾಗ ಗೋಲ್ಡ್ ನ್ಯಾಚುರಲ್ ಆಗಿ ತುಂಬ ಸಿಕ್ತಿದೆಯಲ್ಲ, ಮತ್ತು ಪ್ರೈಸ್ ಏನಕ್ಕೆ ಇಷ್ಟೊಂದು ಶೂಟ್ ಆಗ್ತಿದೆ? ಸರಿ, ಇದಾಯಿತು. ನಾರ್ತ್ ಕರ್ನಾಟಕದಲ್ಲಿ, ಮತ್ತು ನನಗೆ ಪರ್ಟಿಕ್ಯುಲರ್ ಪ್ಲೇಸ್ ಹೆಸರು ಗೊತ್ತಿಲ್ಲ, ನಾರ್ತ್ ಕರ್ನಾಟಕದಲ್ಲೂ ಕೂಡ ಗೋಲ್ಡ್ ರಿಸರ್ವೇರ್ ಇದೆ ಅಂತ ಇನ್ಸ್ಟಾಗ್ರಾಮ್ ಮತ್ತು ನ್ಯೂಸ್ ಚಾನಲ್ಸಲ್ಲಿ ನೋಡಿದ್ವಿ. ಏನಾಯಿತು? ಇದೆಲ್ಲ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗೋಕ್ಕೂ ಮುಂಚೆ ಬಂದಂಥ ವಿಚಾರಗಳು. ಏನಾಯಿತು? ಈಗ ನಮ್ಮ ಹತ್ರನೇ ಗೋಲ್ಡ್ ಇಷ್ಟಿದ್ರು, ನಮ್ಮ ದೇಶದಲ್ಲಿ ಇಷ್ಟೊಂದು ಮೈನಿಂಗ್ ಪಾಸಿಬಿಲಿಟಿ ಇದ್ರು, ಬಟ್ ಗೋಲ್ಡ್ ಏನಕ್ಕೆ ಇಷ್ಟೊಂದು ಶೂಟ್ ಅಪ್ ಆಗ್ತಿದೆ? ಯಾಕೆ ಅಂದರೆ ಗೌಲ್ಡ್ ಪ್ರೈಸ್ನ ಕಂಟ್ರೋಲ್ ಮಾಡೋರು ನಮ್ಮ ದೇಶ ಅಲ್ಲ, ನಮ್ಮ ಕೈಯಲ್ಲಿ ಏನೂ ಇರಲ್ಲ. ಎಲ್ಲ ಅವರು ಮೋನೋಪಲಿ ಅಂತಾರೆ ಇದನ್ನು. ಎಲ್ಲ ದೊಡ್ಡಣ್ಣ ಈ ಸಾಲದ ಸುಲೇಮಾನ್ ಕೈಯಲ್ಲಿರುತ್ತೆ. ಈ ಪ್ರೈಸ್ನ ಜಾಸ್ತಿ ಮಾಡಿ ಏನು ಮಾಡ್ತಾರೆ, ಆ ಸಾಲ ಏನಾಗುತ್ತೆ ಅವ್ರಿಗೆ ಕಡಿಮೆ ಆಗುತ್ತೆ. ಈಗ ಬಂಗಾರದ ಬೆಲೆ ಹೋದ ವರ್ಷ 77,000 ಇತ್ತು, ಈಗ 1,40,000 ಲಕ್ಷ, ಆಲ್ಮೋಸ್ಟ್ 140 ಆಗಿದೆ. ಈ 70,000 ಎಲ್ಲಿಗೆ ಹೋಗುತ್ತೆ? ಈ ಮಧ್ಯದಲ್ಲಿ ಇನ್ಕ್ರೀಸ್ ಆಗಿದೆಯಲ್ಲ, 70,000 ಎಲ್ಲಿ ಹೋಗುತ್ತೆ? ಸೊ ಇದನ್ನೇ ಅವರು ಡೆಬಿಟ್ ಮಾನಿಟೈಸೇಷನ್ ಅಂತಾರೆ. ಈ ಥರ ಅವರು ಡೆಬಿಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬೇರೆ ದೇಶದ ಒಂದು ಸಿಚುಯೇಷನ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಅವ್ರ ಮೇಲೆ ಇಂಡೈರೆಕ್ಟಾಗಿ ಸಾಲ ಮಾಡ್ಕೊಂಡು ಇಂಡೈರೆಕ್ಟಾಗಿ ಮಾಡ್ತಾರೆ. ಸೊ ಅಲ್ಟಿಮೇಟಾಗಿ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತಾ ಇಲ್ವಾ? ಖಂಡಿತ ಆಗುತ್ತೆ. ಟಿಲ್ ಮಾರ್ಚ್ ಎಂಡ್ವರೆಗೂ ಗೋಲ್ಡ್ ಪ್ರೈಸ್ ಈಗ ಏನಿದೆ ಅದು ಸ್ಟಾಗ್ನೇಟ್ ಮೇಂಟೈನ್ ಮಾಡುತ್ತೆ. ಮತ್ತೆ ಮಾರ್ಚ್ ಮುಗಿದ ಮೇಲೆ ಒಂದು 15 ಡೇಸ್, ಏಪ್ರಿಲ್ 15 ಡೇಸ್ ಆದಮೇಲೆ ಸ್ಲೋಲಿ ಟಿಲ್ ಡಿಸೆಂಬರ್ ಇಂಕ್ರೀಸ್ ಆಗ್ತಾನೆ ಹೋಗುತ್ತೆ. ಅವರ ಒಂದು ಸಾಲ ತೀರೋವರೆಗೂ ಇಂಕ್ರೀಸ್ ಆಗ್ತಾನೇ ಹೋಗುತ್ತೆ. ಯಾವ ರೇಂಜ್ ಇಂಕ್ರೀಸ್ ಆಗುತ್ತೆ ಅಂದರೆ, ಈ ದೊಣ್ಣೆ ನಾಯಕ ಈ ಸಾಲ ಸುಲೇಮಾನ್ ಇದೆಯಲ್ಲ, ಇವನು ಸ್ವಲ್ಪ ಅತಿ ಬುದ್ಧಿವಂತ. ಇವನು ಆ ಒಂದು ಪ್ರೆಸಿಡೆಂಟ್ ಜಾಗದಿಂದ ಇಳಿಯೋ ತನಕ ಗೋಲ್ಡ್ ಪ್ರೈಸ್ ಇಂಕ್ರೀಸ್ ಆಗ್ತಾನೆ ಇರುತ್ತೆ. ಇವನು ಇಳಿದ ಮೇಲೆ ಒಂದು 4 ವರ್ಷ ಒಂದು ಸ್ವಲ್ಪ ಸ್ಟಾಗ್ನೇಟ್ ಆಗಿರುತ್ತೆ. ಇದೊಂಥರ ಸೈಕಲ್ ಇದು. ಸೊ ಈ 3 ಮಂತ್ಸಲ್ಲಿ ನೀವು ಗೋಲ್ಡ್ ತೊಗೊಳ್ಳೋದು ತುಂಬ ಉತ್ತಮ. ನನ್ನ ಪ್ರಕಾರ ಗೋಲ್ಡ್ ತೊಗೊಳ್ಳೋದು ತುಂಬ ಉತ್ತಮ. ನನ್ನ ಒಂದು ಅನಾಲಿಸ್ ಪ್ರಕಾರ ಈ ವರ್ಷ 2 ಲ್ಯಾಕ್ ಖಂಡಿತ ಟಚ್ ಆಗುತ್ತೆ ಗೋಲ್ಡ್. ಈ ಒಂದು 2026 ಡಿಸೆಂಬರ್ ಎಂಡ್ಗೆ ಗೋಲ್ಡ್ ಪ್ರೈಸ್ ಬಂದು 2 ಲ್ಯಾಕ್ ಟಚ್ ಆಗುತ್ತೆ. ನಮ್ಮ ಅದೃಷ್ಟ ಏನಾದ್ರು ಚೆನ್ನಾಗಿಲ್ಲ ಅಂದರೆ ಅವ್ನಿಗೆ ಇರುವ ಒಂದು ನೆಕ್ಸ್ಟ್ 2 ಇಯರ್ಸಲ್ಲಿ 100% 2.5 ಇಂದ 3 ಲ್ಯಾಕ್ವರೆಗೂ ಟಚ್ ಆಗೋ ಸಾಧ್ಯತೆ ತುಂಬ ಇದೆ. 100% 2.5 ಇಂದ 3 ಲ್ಯಾಕ್ ಅಂದರೆ 2 ಲ್ಯಾಕ್ ರೀಚ್ ಆಗೋದು ಮಾತ್ರ 200% 2 ಲ್ಯಾಕ್ ರೀಚ್ ಆಗೇ ಆಗುತ್ತೆ. 10 ಗ್ರಾಮ್ಗೆ 2 ಲಕ್ಷ ರೂಪಾಯಿ ಈ ವರ್ಷದ ಇಯರ್ ಎಂಡ್ಗೆ ಆಗೇ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬಾರ್ದು ಅಂತ. ಆ್ಯಂಡ್ ಈ ವಿಡಿಯೋನ ನೀವು ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಒಂದು 4 ವಿಚಾರ ತಿಳಿಯುತ್ತೆ. ನನಗೂ ಒಂಚೂರು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸಂತೋಷ ಆಗುತ್ತೆ. ಲೈಕ್ ಮಾಡಿಸಿ, ಶೇರ್ ಮಾಡಿಸಿ. ಖಂಡಿತ ನಿಮ್ಗೆ ಬೇಕಾಗಿರೋ ಮಾಹಿತಿನ ಕೊಡ್ತಾನೆ ಇರ್ತೀನಿ. ಯೋಗೇಶ್ ರೆಡ್ಡಿ, ಮೆಗಾ ಯೋಗಿ 117. ಥ್ಯಾಂಕ್ ಯು.